ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 12ನೇ ಅಧ್ಯಾಯ ಉದಯರವಿ ಮುಂದುವರಿದ ಭಾಗ. ಈ ಮಧ್ಯೆ ಬ್ರೀಸಿ ಮೆಡೋಸ್ನಲ್ಲಿ ಸ್ವಾಮೀಜಿ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗುತ್ತಿದ್ದರು. ಮಿಸ್ ಸ್ಯಾನ್ಬಾರ್ನಳ ಆಹ್ವಾನದ ಮೇರೆಗೆ ಅಲ್ಲಿಗೆ ಬಂದವರಲ್ಲಿ ಸಮೀಪದ ಮಹಿಳಾ ಕಾರಾಗೃಹದ ಮೇಲ್ವಿಚಾರಕಿಯೂ ಒಬ್ಬಳು. ಸ್ವಾಮೀಜಿ ಈ ಕಾರಾಗೃಹವನ್ನು ಸಂದರ್ಶಿಸಲು ಬಹಳ ಕುತೂಹಲ ತಾಳಿದ್ದರಿಂದ ಆಕೆ ಅವರನ್ನು ಅಲ್ಲಿಗೆ ಕರೆದೊಯ್ದಳು. ಅಲ್ಲಿನ ವ್ಯವಸ್ಥೆಯನ್ನು ಕ್ರಮ ನಿಯಮಗಳನ್ನು ಕಂಡು ಸ್ವಾಮೀಜಿ ಅತ್ಯಂತ ಆನಂದಿತರಾದರು. ಆದರೆ ಮರುಕ್ಷಣವೇ ಅವರಿಗೆ ಭಾರತದ ನೆನಪು. ಅಲ್ಲಿನ ದೃಶ್ಯ ಅವರ ಮೇಲೆ ಎಷ್ಟು ಪ್ರಭಾವ ಬೀರಿತೆಂದರೆ ಅವರು ತಮ್ಮ ಶಿಷ್ಯರಿಗೆ ಬರೆಯುತ್ತಾರೆ, ಇಲ್ಲಿ ಇದನ್ನು ಕಾರಾಗೃಹ ಎಂದು ಕರೆಯುವುದಿಲ್ಲ, ಬದಲಾಗಿ ಸುಧಾರಣಾ ಗೃಹ ರಿಫಾರ್ಮೇಟರಿ ಎಂದು ಕರೆಯುತ್ತಾರೆ. ಇದು ನಾನು ಅಮೆರಿಕೆಯಲ್ಲಿ ಕಂಡ ಅತ್ಯಂತ ಭವ್ಯವಾದ ವಿಷಯ. ಇಲ್ಲಿನ ಬಂಧಿತರನ್ನು ಎಷ್ಟು ದಯಾಪೂರಿತ ದೃಷ್ಟಿಯಿಂದ ನೋಡಿಕೊಳ್ಳುತ್ತಾರೆ. ಅವರನ್ನೆಲ್ಲ ಹೇಗೆ ಪರಿವರ್ತಿಸಿ ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿಗಳನ್ನಾಗಿಸಿ ಕಳಿಸಿಕೊಡುತ್ತಾರೆ. ನಿಜಕ್ಕೂ ಇದೆಷ್ಟು ಭವ್ಯ, ಇದೆಷ್ಟು ಸುಂದರ. ಇದನ್ನು ನಂಬಬೇಕಾದರೆ ನೀವು ಇಲ್ಲಿಗೆ ಬಂದು ನೋಡಬೇಕು. ಅಯ್ಯೋ, ನಮ್ಮ ದೇಶದ ಬಡವರನ್ನು, ನಿಮ್ನ ವರ್ಗದವರನ್ನು ನೆನೆಸಿಕೊಂಡಾಗ ನನಗೆಷ್ಟು ಸಂಕಟವಾಯಿತು ಬಲ್ಲೆಯ. ಉದ್ಧಾರವಾಗಲು ಅವರಿಗೆ ಅವಕಾಶವೇ ಇಲ್ಲ, ಮೇಲೇರಲು ಅವರಿಗೆ ಮಾರ್ಗವೇ ಇಲ್ಲ. ಹೀಗೆ ಬರೆಯುತ್ತಾರೆ. ಈ ಸುಧಾರಣಾ ಗೃಹದ ನಿವಾಸಿಗಳನ್ನು, ಅಂದರೆ ಬಂಧಿತರನ್ನು ಉದ್ದೇಶಿಸಿ ಸ್ವಾಮೀಜಿ ಮಾತನಾಡಿದರೆಂದು ತಿಳಿದು ಬರುತ್ತದೆ. ಬಹುಶಃ ಸ್ವಾಮೀಜಿ ಮಾನವನ ನಿಜಸ್ವರೂಪದ ಬಗ್ಗೆ ಅಥವಾ ಆತ್ಮ ಅಕಳಂಕವೆಂಬುದರ ಬಗ್ಗೆ ಮಾತನಾಡಿರಬಹುದು. ಅವರು ಏನೇ ಮಾತನಾಡಿರಲಿ, ಕೆಲವರ ಮೇಲಂತೂ ಅದು ಅಚ್ಚಳಿಯದ ಪರಿಣಾಮವನ್ನು ಬೀರಿ ಅವರಲ್ಲಿ ನಿಜವಾದ ಪರಿವರ್ತನೆ ಉಂಟು ಮಾಡಿದ್ದರೆ ಆಶ್ಚರ್ಯವಿಲ್ಲ. ಇದಾದ ಕೆಲ ದಿನಗಳಲ್ಲೇ ಬಾಸ್ಟನ್ನಿನ ದೊಡ್ಡ ಮಹಿಳಾ ಸಂಘವೊಂದರಲ್ಲಿ ಮಾತನಾಡುವಂತೆ ಅವರನ್ನು ಆಹ್ವಾನಿಸಲಾಯಿತು. ಈ ಸಂಘದ ಸದಸ್ಯರು ಭಾರತದ ಸಮಾಜ ಸುಧಾರಕಿ ರಮಾಬಾಯಿಯ ಬೆಂಬಲಿಗರು. ಕ್ರೈಸ್ತಳಾಗಿ ಪರಿವರ್ತಿತಳಾಗಿದ್ದ ರಮಾಬಾಯಿ ಭಾರತೀಯ ಬಾಲ ವಿಧವೆಯರ ಸಹಾಯಾರ್ಥವಾಗಿ ಅಮೆರಿಕದಲ್ಲಿ ಹಲವಾರು ಸಂಘಗಳನ್ನು ಸ್ಥಾಪಿಸಿ ತನ್ಮೂಲಕ ನಿಧಿ ಸಂಗ್ರಹಿಸುತ್ತಿದ್ದಳು. ಆದರೆ ಈಕೆ ಭಾರತೀಯ ವಿಧವೆಯರ ದುಸ್ಥಿತಿಯನ್ನು ಅತಿಶಯವಾಗಿ ಬಣ್ಣಿಸಿ ಹೆಚ್ಚು ಸಹಾನುಭೂತಿಯನ್ನು, ಸಹಾಯವನ್ನು ಗಳಿಸುವ ಪ್ರಯತ್ನದಲ್ಲಿ ತೊಡಗಿದ್ದಳು. ಮುಂದೆ ಸ್ವಾಮೀಜಿ ಪ್ರಸಿದ್ಧರಾದ ಮೇಲೆ ಈ ಸಂಘಗಳ ಸದಸ್ಯರು ಅವರನ್ನು ವಿರೋಧಿಸಿ ಸುಳ್ಳು ದೋಷಾರೋಪಣೆಗಳನ್ನು ಮಾಡಿದರಾದರೂ ಅವರು ಮೊದಲು ತಮ್ಮ ಸಂಘದಲ್ಲಿ ನೀಡಿದ ಉಪನ್ಯಾಸವನ್ನು ಮೆಚ್ಚಿಕೊಂಡರು. ಮಿಸ್ ಸ್ಯಾನ್ಬಾರ್ನಳ ಹತ್ತಿರದ ಸಂಬಂಧಿಯಾದ ಫ್ರಾಂಕ್ಲಿನ್ ಬೆಂಜಮಿನ್ ಸ್ಯಾನ್ಬಾರ್ನ್ ಎಂಬಾತ ಪತ್ರಿಕೋದ್ಯಮಿಯಾಗಿ ಹಾಗೂ ಸಮಾಜ ಸೇವಕನಾಗಿ ಸುಪ್ರಸಿದ್ಧನಾಗಿದ್ದ. ಅಲ್ಲದೆ ಈತ ಅತೀಂದ್ರಿಯ ತತ್ವವಾದದಲ್ಲಿ ಪರಿಣಿತನಾಗಿದ್ದ. ತನ್ನ ಈ ವಿಶೇಷ ಅತಿಥಿಯನ್ನು ಭೇಟಿಯಾಗುವಂತೆ ಮಿಸ್ ಸ್ಯಾನ್ಬಾರ್ನ್ ಈತನಿಗೆ ಪತ್ರ ಬರೆದು ಆಹ್ವಾನಿಸಿದಳು. ಒಬ್ಬ ನಿಜವಾದ ಹಿಂದೂ ಸನ್ಯಾಸಿಯನ್ನು ಭೇಟಿಯಾಗಲು ಫ್ರಾಂಕ್ಲಿನ್ ಸ್ಯಾನ್ಬಾರ್ನ್ ಉತ್ಸುಕನಾಗಿದ್ದನಾದರೂ ಮೋಸ ಹೋಗಲು ಅವನು ಸಿದ್ಧನಿರಲಿಲ್ಲ. ಆದ್ದರಿಂದ ಸ್ವಾಮೀಜಿಯನ್ನು ಭೇಟಿಯಾದಾಗ ಎಚ್ಚರಿಕೆಯಿಂದಲೇ ಮಾತುಕತೆ ಪ್ರಾರಂಭಿಸಿದ. ಆದರೆ ಅವರ ಜಾಜ್ವಲ್ಯಮಾನ ವ್ಯಕ್ತಿತ್ವವನ್ನು, ಪ್ರಕಾಂಡ ಪಾಂಡಿತ್ಯವನ್ನು ಕಂಡು ಮಾರುಹೋದ. ಬಳಿಕ ಈ ಅಸಾಧಾರಣ ವ್ಯಕ್ತಿಯನ್ನು ಹೆಚ್ಚು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ನ್ಯೂಯಾರ್ಕ್ ನಗರದ ಸರಟೋಗಾ ಸ್ಪ್ರಿಂಗ್ಸ್ ಎಂಬಲ್ಲಿನ ಅಮೆರಿಕನ್ ಸೋಷಿಯಲ್ ಸೈನ್ಸ್ ಅಸೋಸಿಯೇಷನ್, ಅಮೆರಿಕ ಸಮಾಜ ವಿಜ್ಞಾನ ಸಂಘ ಎಂಬ ವಿದ್ವತ್ ಸಭೆಯನ್ನುದ್ದೇಶಿಸಿ ಮಾತನಾಡುವಂತೆ ಆಹ್ವಾನಿಸಿದ. ಇದೇ ವೇಳೆಗೆ ಸ್ವಾಮೀಜಿಯ ಅತಿಥೇಯಳ ಮತ್ತೊಬ್ಬ ಪರಿಚಯಸ್ಥರಾದ ಡಾಕ್ಟರ್ ಜಾನ್ ಹೆನ್ರಿ ರೈಟ್ ರವರು ಅವರನ್ನು ಕಾಣಲು ಉತ್ಸುಕರಾಗಿದ್ದರು. ಜಗತ್ಪ್ರಸಿದ್ಧ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಗ್ರೀಕ್ ಸಾಹಿತ್ಯದ ಪ್ರಾಧ್ಯಾಪಕರಾಗಿದ್ದ ಇವರು ಈಗಾಗಲೇ ಸ್ವಾಮೀಜಿಯ ಬಗ್ಗೆ ಬಹಳಷ್ಟು ಕೇಳಿದ್ದರು. ಆಗ ಇವರು ಬಾಸ್ಟನ್ನಿನಿಂದ 40 ಮೈಲಿ ದೂರದ ಆ್ಯನಿಸ್ಕ್ವ್ಯಾಮ್
ಎಂಬ ಸಮುದ್ರ ತೀರದ ಸುಂದರ ಹಳ್ಳಿಯಲ್ಲಿ ಕುಟುಂಬ ಸಮೇತರಾಗಿ ಬೇಸಿಗೆಯನ್ನು ಕಳೆಯುತ್ತಿದ್ದರು. ವಾರಾಂತ್ಯಕ್ಕೆ ತಮ್ಮಲ್ಲಿಗೆ ಬರಬೇಕೆಂದು ಪ್ರೊಫೆಸರ್ ರೈಟರು ಆಹ್ವಾನಿಸಿದಾಗ ಸ್ವಾಮೀಜಿ ಅದಕ್ಕೊಪ್ಪಿ ಆಗಸ್ಟ್ 25ರಂದು ಅಲ್ಲಿಗೆ ಹೋದರು. ಪ್ರೊಫೆಸರ್ ರೈಟರು ಸರ್ವವ್ಯಾಪಕ ಪಾಂಡಿತ್ಯವನ್ನು ಗಳಿಸಿದವರೆಂದು ಹೆಸರಾಗಿದ್ದವರು. ಸ್ವಾಮೀಜಿಯ ಪಾಂಡಿತ್ಯವನ್ನು ಅಳೆಯುವ ಸಾಮರ್ಥ್ಯ ಅವರಲ್ಲಿತ್ತು. ಮಾತುಕತೆ ಪ್ರಾರಂಭಿಸಿದ ಕೆಲ ನಿಮಿಷಗಳಲ್ಲೇ ಅವರು ಸ್ವಾಮೀಜಿಯ ಮಾತಿನ ಮೋಡಿಗೆ ಒಳಗಾದರು. ಇಬ್ಬರು ಮಹಾದಿಗ್ಗಜಗಳು ಗಂಟೆಗಟ್ಟಲೆ ನಿರಂತರವಾಗಿ ಸಂಭಾಷಿಸಿದರು. ಪ್ರೊಫೆಸರ್ ರೈಟರಿಗೆ ಮಾತ್ರವಲ್ಲದೆ ಅವರ ಕುಟುಂಬ ವರ್ಗದವರಿಗೆ, ಅಲ್ಲಿ ನೆರೆಯುತ್ತಿದ್ದ ಇತರರೆಲ್ಲರಿಗೂ ಸ್ವಾಮೀಜಿಯ ಮಾತು ರಸದೌತಣವನ್ನೊದಗಿಸಿತು. ಅವರು ಬೆಳಗಿನಿಂದ ಮಧ್ಯರಾತ್ರಿಯವರೆಗೂ ಸ್ವಾಮೀಜಿಯೊಂದಿಗೆ ಮಾತನಾಡಿ ಮರುದಿನ ಮುಂಜಾನೆ ಮತ್ತೆ ನವೋತ್ಸಾಹದಿಂದ ಪುನರಾರಂಭಿಸುತ್ತಿದ್ದರು. ಅವರೆಲ್ಲರ ಮೇಲೂ ಸ್ವಾಮೀಜಿಯ ಪ್ರಭಾವ ಅಚ್ಚಳಿಯದೆ ಉಳಿಯಿತು. ಇಷ್ಟು ಹೊತ್ತಿಗಾಗಲೇ ಸ್ವಾಮೀಜಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವ ಆಸೆಯನ್ನು ಉದ್ದೇಶವನ್ನು ತೊರೆದಿದ್ದರು. ಆದರೆ ಅವರ ಯೋಗ್ಯತೆ ಏನೆಂಬುದನ್ನು ಕಂಡುಕೊಂಡಿದ್ದ ಪ್ರೊಫೆಸರ್ ರೈಟರು ಸಮ್ಮೇಳನದಲ್ಲಿ ಭಾಗವಹಿಸುವಂತೆ ಅವರನ್ನು ಒತ್ತಾಯಪಡಿಸುತ್ತಾ, ನೀವು ಇಡೀ ಅಮೆರಿಕ ರಾಷ್ಟ್ರಕ್ಕೆ ಪರಿಚಿತರಾಗುವಂತಾಗಲು ಇದೊಂದೇ ದಾರಿ ಎಂದು ಹೇಳಿದರು. ಆಗ ಸ್ವಾಮೀಜಿ ತಮ್ಮ ಬಳಿ ಒಂದು ಪರಿಚಯ ಪತ್ರವೂ ಇಲ್ಲವೆಂಬ ವಿಷಯವನ್ನು ಹೇಳಿ ತಮ್ಮ ಕಷ್ಟವನ್ನು ವಿವರಿಸಿದರು. ಅದನ್ನು ಕೇಳಿದ ಪ್ರೊಫೆಸರರು ಅಚ್ಚರಿಯಿಂದ ಉದ್ಗರಿಸಿದರು. ಸ್ವಾಮೀಜಿ, ನಿಮ್ಮನ್ನು ಅರ್ಹತಾ ಪತ್ರ ತೋರಿಸುವಂತೆ ಕೇಳುವುದೆಂದರೆ ಸೂರ್ಯನನ್ನು ಬೆಳಗಲು ನಿನಗೇನು ಅಧಿಕಾರ ಎಂದು ಕೇಳಿದಂತೆ ಎಂದು. ಬಳಿಕ ಅವರು, ನೀವು ವಿಶ್ವಧರ್ಮ ಸಮ್ಮೇಳನದಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸುವಂತೆ ಮಾಡುವ ಹೊಣೆ ನನ್ನದು ಎಂದು ಭರವಸೆ ನೀಡಿದರು. ಪ್ರೊಫೆಸರ್ ರೈಟರಿಗೆ ಈ ಸಮ್ಮೇಳನಕ್ಕೆ ಸಂಬಂಧಿಸಿದ ಹಲವಾರು ಪ್ರಮುಖ ವ್ಯಕ್ತಿಗಳ ನಿಕಟ ಪರಿಚಯವಿತ್ತು. ತಕ್ಷಣ ಅವರು ಪ್ರತಿನಿಧಿಗಳ ಆಯ್ಕೆಯ ಸಮಿತಿಯ ಅಧ್ಯಕ್ಷರಿಗೆ ಪತ್ರವೊಂದನ್ನು ಬರೆದು ಸ್ವಾಮೀಜಿಯ ಬಗ್ಗೆ ಹೇಳುತ್ತಾರೆ. ಅವರು ಬರೆಯುತ್ತಾರೆ, ನಮ್ಮ ಮೇಧಾವಿಗಳಾದ ಪ್ರೊಫೆಸರುಗಳನ್ನೆಲ್ಲ ಒಟ್ಟುಗೂಡಿಸಿದರೆ ಅವರೆಲ್ಲರನ್ನೂ ಮೀರಿಸುವಂಥವರು ಇವರು ಎಂದು. ಅಲ್ಲದೆ ಸ್ವಾಮೀಜಿಯ ಬಳಿ ತೀರ ಕಡಿಮೆ ಹಣವಿರುವ ವಿಷಯವನ್ನು ತಿಳಿದು ಅವರಿಗೆ ಶಿಕಾಗೋವರೆಗಿನ ಪ್ರಯಾಣದ ಖರ್ಚನ್ನೂ ಕೊಟ್ಟರು. ಜೊತೆಗೆ ಸಮ್ಮೇಳನದಲ್ಲಿ ಪೌರ್ವಾತ್ಯ ಪ್ರತಿನಿಧಿಗಳ ಊಟ ವಸತಿಯನ್ನು ನೋಡಿಕೊಳ್ಳುವ ಮುಖ್ಯಾಧಿಕಾರಿಗೂ ಪರಿಚಯ ಪತ್ರವನ್ನು ಬರೆದುಕೊಟ್ಟರು. ನಿಜಕ್ಕೂ ಇದು ಭಗವಂತನ ಕೈವಾಡವಲ್ಲದೆ ಮತ್ತೇನು? ಸಕಾಲದಲ್ಲಿ ತಾನಾಗಿ ಒದಗಿ ಬಂದ ದೈವ ಸಹಾಯವನ್ನು ಕಂಡು ಸ್ವಾಮೀಜಿಗೆ ಅತ್ಯಂತ ಆನಂದವಾಯಿತು. ಅಂತೂ ಯಾರೂ ಊಹಿಸಿರದಿದ್ದ ರೀತಿಯಲ್ಲಿ ಅವರ ಕಾರ್ಯೋದ್ದೇಶ ನೆರವೇರುವಂತಾಗಿತ್ತು. ಸ್ವಾಮೀಜಿಯ ವಿಷಯ ಆ್ಯನಿಸ್ಕ್ವಾಮ್ ಹಳ್ಳಿಯಲ್ಲಿ ಕಾಳ್ಗಿಚ್ಚಿನಂತೆ ಹಬ್ಬಿ ಹಳ್ಳಿಯೇ ಅವರನ್ನು ಮುತ್ತಿಕೊಂಡಿತು. ಆ ಜನರೊಂದಿಗೆ ಸ್ವಾಮೀಜಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದರು, ಪ್ರಶ್ನೆಗಳನ್ನು ಉತ್ತರಿಸಿದರು. ಭಾನುವಾರದಂದು ಆ ಹಳ್ಳಿಯ ಇಗರ್ಜಿಯಲ್ಲಿ ಸ್ವಾಮೀಜಿಯ ಭಾಷಣವೊಂದನ್ನು ಏರ್ಪಡಿಸಲಾಯಿತು. ಪಾಶ್ಚಾತ್ಯ ಜಗತ್ತಿನಲ್ಲಿ ಇದೇ ಅವರ ಪ್ರಪ್ರಥಮ ಸಾರ್ವಜನಿಕ ಭಾಷಣ. ಈ ಭಾಷಣದಲ್ಲಿ ಅವರು ಭಾರತೀಯರಿಗೆ ಅತ್ಯವಶ್ಯಕವಾಗಿರುವುದು ಧರ್ಮಬೋಧೆಯಲ್ಲ, ಬದಲಾಗಿ ಅವರನ್ನು ಅಭಿವೃದ್ಧಿಯ ಪಥಕ್ಕೆ ತರುವಂತಹ ವಿದ್ಯಾಭ್ಯಾಸ, ಮುಖ್ಯವಾಗಿ ತಾಂತ್ರಿಕ ವಿದ್ಯಾಭ್ಯಾಸ ಎಂದು ಸಾರಿದರು. ಭಾರತದ ಪುನರುತ್ಥಾನಕ್ಕಾಗಿ ಶ್ರಮಿಸಲು ತಾವು ಕಂಕಣಬದ್ಧರಾಗಿರುವುದಾಗಿಯೂ ಅದಕ್ಕೆ ಬೇಕಾದ ಆರ್ಥಿಕ ನೆರವನ್ನು ಪಡೆಯಲು ತಾವಿಲ್ಲಿಗೆ ಬಂದಿರುವುದಾಗಿಯೂ ಅವರು ಹೇಳಿದರು. ಅವರ ಭಾಷಣ ನಿಜಕ್ಕೂ ತುಂಬ ಪರಿಣಾಮಕಾರಿಯಾಗಿತ್ತು. ಎಷ್ಟರ ಮಟ್ಟಿಗೆಂದರೆ ಭಾರತದಲ್ಲಿ ವಿಧರ್ಮೀಯ ಕಾಲೇಜೊಂದನ್ನು ಪ್ರಾರಂಭಿಸಿ ಅದನ್ನು ಕಟ್ಟುನಿಟ್ಟಾಗಿ ವಿಧರ್ಮೀಯ ತತ್ವಗಳ ಮೇಲೆಯೇ ನಡೆಸಲು ನೆರವಾಗಲು ಕೆಲವರು ವಂತಿಗೆ ಎತ್ತಿದರು. ಸಾಕಷ್ಟು ಹಣ ಸಂಗ್ರಹವಾಯಿತು ಕೂಡ. ವಿಧರ್ಮೀಯ ಹೆದನ್ ಎಂಬುದು ಕ್ರೈಸ್ತರಲ್ಲದವರು, ಅಸಂಸ್ಕೃತ ಅನಾಗರಿಕರು ಎಂಬರ್ಥದ ತಿರಸ್ಕಾರ ಸೂಚಕವಾದ ಪದ. ಈ ವಿಚಿತ್ರ ದೃಶ್ಯವನ್ನು ಬಣ್ಣಿಸಿ ತಮ್ಮ ತಾಯಿಗೆ ಬರೆದ ಪತ್ರದಲ್ಲಿ ಪ್ರೊಫೆಸರ್ ರೈಟರ ಪತ್ನಿ
ಹೇಳುತ್ತಾರೆ, ಇದನ್ನು ಕಂಡು ನಾನೊಂದು ಮೂಲೆಗೆ ಹೋಗಿ ಅಳು ಬರುವವರೆಗೂ ನಕ್ಕೆ ಎಂದು. ರೈಟ್ ಕುಟುಂಬದವರೆಲ್ಲರ ಮೇಲೂ ಸ್ವಾಮೀಜಿ ಉಂಟು ಮಾಡಿದ್ದ ಪ್ರಭಾವ ಎಷ್ಟು ಗಾಢವಾಗಿತ್ತೆಂದರೆ, ಒಂದು ತಲೆಮಾರು ಕಳೆದ ಮೇಲೂ ಆ ಮನೆ ಮಂದಿ ನಮ್ಮ ಸ್ವಾಮೀಜಿ ಎಂದು ಮಾತನಾಡುತ್ತಿದ್ದರು. ಸ್ವಾಮೀಜಿಯನ್ನು ಬಣ್ಣಿಸುತ್ತಾ ಶ್ರೀಮತಿ ರೈಟ್ ತಮ್ಮ ಪತ್ರದಲ್ಲಿ ಬರೆಯುತ್ತಾರೆ, ಕಾಲಗತಿಯ ಪ್ರಕಾರ ಅವರ ವಯಸ್ಸು ಸುಮಾರು 30 ವರ್ಷ, ಆದರೆ ಸಂಸ್ಕೃತಿಯ ದೃಷ್ಟಿಯಲ್ಲಿ ಅವರು ಯುಗಯುಗಗಳಷ್ಟು ಹಿರಿಯರು. He is about 30 years old in time, ages in civilization ಎಂದು. ಸ್ವಾಮೀಜಿ ಮನೆಯ ಮಕ್ಕಳನ್ನು ರಂಜಿಸುತ್ತಾ ಅವರಲ್ಲೇ ಒಬ್ಬರಂತೆ ಆಟವಾಡುತ್ತಿದ್ದರು. ಒಂದು ಕಡ್ಡಿಯನ್ನು ಕೈಬೆರಳುಗಳಿಂದ ಚಮತ್ಕಾರಪೂರ್ಣಕವಾಗಿ ತಿರುಗಿಸಿ ತೋರಿಸಿ ಮಕ್ಕಳು ತಮ್ಮನ್ನು ಸರಿಗಟ್ಟಲು ಅಸಮರ್ಥರಾದಾಗ ಬಾಲಕನಂತೆ ನಗುತ್ತಿದ್ದರು. ಇದನ್ನು ಕಂಡ ಹಿರಿಯರು ಈ ಮಹಾಪುರುಷನ ಶಿಶುಸಹಜ ಸರಳತನವನ್ನು ಕಂಡು ಪರಮಾಶ್ಚರ್ಯಗೊಳ್ಳುತ್ತಿದ್ದರು. ಇಷ್ಟು ಹೊತ್ತಿಗಾಗಲೇ ಬಾಸ್ಟನ್ನ ಸುತ್ತಮುತ್ತಲ ಪ್ರದೇಶದಲ್ಲಿ ಸ್ವಾಮೀಜಿ ಹಲವಾರು ಸ್ನೇಹಿತರನ್ನು ಸಂಪಾದಿಸಿಕೊಂಡಿದ್ದರು. ತಮ್ಮಲ್ಲಿಗೆ ಭೇಟಿ ಕೊಡುವಂತೆ ಹಾಗೂ ಉಪನ್ಯಾಸ ನೀಡುವಂತೆ ಅನೇಕ ಆಹ್ವಾನಗಳು ಬರುತ್ತಿದ್ದವು. ಇಂತಹ ಒಂದು ಆಹ್ವಾನವನ್ನು ಮನ್ನಿಸಿ ಅವರು ಆ್ಯನಿಸ್ಕ್ವಾಮ್ನಿಂದ 15 ಮೈಲಿ ದೂರದ ಸೇಲಂ ಎಂಬಲ್ಲಿಗೆ ಹೋದರು. ಇಲ್ಲಿನ ಶ್ರೀಮತಿ ಕೇಟ್ ಟನ್ನಾಟ್ ವುಡ್ಸ್ ಎಂಬಾಕೆ ಅವರನ್ನು ಬರಮಾಡಿಕೊಂಡಿದ್ದಳು. ಮಿಸ್ ಸ್ಯಾನ್ಬಾರ್ನ್ನಳಂತೆ ಶ್ರೀಮತಿ ವುಡ್ಸ್ ಕೂಡ ಒಬ್ಬಳು ಪ್ರಭಾವಶಾಲಿ ಅಧ್ಯಾಪಕಳು ಹಾಗೂ ಲೇಖಕಿ. ಅಲ್ಲದೆ ಅಲ್ಲಿನ ಅತ್ಯುನ್ನತ ಮಟ್ಟದ ಸಂಘವಾದ ಥಾಟ್ ಆ್ಯಂಡ್ ವರ್ಕ್ ಕ್ಲಬ್ನ ಸಂಸ್ಥಾಪಕಿ. ಈಕೆಯ ಮನೆಯಲ್ಲಿ ಸ್ವಾಮೀಜಿ 1 ವಾರ ಇದ್ದರು. ಈ ಅವಧಿಯಲ್ಲಿ ಅವರು 2 ಭಾಷಣಗಳನ್ನು ಮಾಡಿದರು. ಒಮ್ಮೆ ಥಾಟ್ ಆ್ಯಂಡ್ ವರ್ಕ್ ಕ್ಲಬ್ನ ಸದಸ್ಯರನ್ನು ಉದ್ದೇಶಿಸಿ ಹಾಗೂ ಮತ್ತೊಮ್ಮೆ ಅಲ್ಲಿನ ಚರ್ಚಿನಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ. ಸ್ವಾಮೀಜಿ ಇಲ್ಲಿ ಮಾಡಿದ ಮೊದಲ ಭಾಷಣದಲ್ಲಿ ಭಾರತದ ಬಗ್ಗೆ ಹಾಗೂ ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ವ್ಯಾಪಕವಾಗಿ ಪ್ರಚಲಿತವಿದ್ದ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ಪ್ರಯತ್ನ ಮಾಡಿದರು. ಕ್ರೈಸ್ತ ಮಿಷನರಿಗಳು ಭಾರತೀಯರಿಗೆ ಧರ್ಮ ಬೋಧನೆ ಮಾಡುವ ಬದಲಿಗೆ ಜನಸಾಮಾನ್ಯರ ಸ್ಥಿತಿಗತಿಗಳನ್ನು ಸುಧಾರಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕೆಂದು ಅವರು ಹೇಳಿದರು. ಸ್ವಾಮೀಜಿಯ ಮಾತುಗಳು ಬಹಳಷ್ಟು ಜನರ ಕಣ್ತೆರೆಸಿತಾದರೂ ಅಲ್ಲಿದ್ದ ಕೆಲವು ಪಾದ್ರಿಗಳಿಗೆ ಅದು ಸಹ್ಯವಾಗಲಿಲ್ಲ. ಇವರು ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಹಾಕುತ್ತಾ ಭಾಷಣಕ್ಕೆ ತಡೆಯುಂಟು ಮಾಡುತ್ತಿದ್ದರು. ಈ ಪಾದ್ರಿಗಳು ಅಷ್ಟು ಉಗ್ರವಾಗಿ ಹಾಗೂ ಅಸಭ್ಯವಾಗಿ ವರ್ತಿಸಿದರೂ ಸ್ವಾಮೀಜಿ ಅತ್ಯಂತ ಸೌಮ್ಯವಾಗಿ ವಿನಯದಿಂದಲೇ ಪ್ರಶ್ನೆಗಳನ್ನೆಲ್ಲ ಉತ್ತರಿಸಿದರು. ಇದು ಕ್ರೈಸ್ತ ಮಿಷನರಿಗಳೊಂದಿಗೆ ಅವರ ಪ್ರಥಮ ಸೆಣಸಾಟ. ಇದೊಂದು ಸಣ್ಣ ಘಟನೆಯಾದರೂ ಮುಂದೆ ತಮಗೆ ಒದಗಬಹುದಾದ ಅತ್ಯಂತ ಭಯಂಕರ ಪ್ರತಿಭಟನೆಯ ಮುನ್ಸೂಚಿ ಇದೆ ಎಂಬುದು ಅವರಿಗೆ ಅರಿವಾಯಿತು. ಈ 2 ಭಾಷಣಗಳಲ್ಲದೆ ಒಮ್ಮೆ ಅವರು ಶ್ರೀಮತಿ ವುಡ್ಸ್ಲ ಮನೆಯಲ್ಲಿ ಆ ಊರಿನ ಬಾಲಕ ಬಾಲಕಿಯರನ್ನು ಉದ್ದೇಶಿಸಿ ಮಾತನಾಡಿದರು. ಭಾರತೀಯ ಮಕ್ಕಳ ಶಾಲೆಗಳು, ಆಟಗಳು ಹಾಗೂ ರೀತಿ ನೀತಿಗಳ ಬಗ್ಗೆ ತುಂಬ ರಸವತ್ತಾಗಿ ಮಾತನಾಡಿ ಮಕ್ಕಳನ್ನು ರಂಜಿಸಿದರು. ಸೆಪ್ಟೆಂಬರ್ 4ರಂದು ಸ್ವಾಮೀಜಿ ಸೇಲಮ್ಮನ್ನು ಬಿಟ್ಟು ನ್ಯೂಯಾರ್ಕಿನ ಸರಟೋಗಕ್ಕೆ ಬಂದರು. ಇಲ್ಲಿ ಅವರು ಅಮೆರಿಕನ್ ಸೋಷಿಯಲ್ ಸೈನ್ಸ್ ಅಸೋಸಿಯೇಷನ್ನಿನ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡುವ ಕಾರ್ಯಕ್ರಮವಿತ್ತು. ಫ್ರಾಂಕ್ಲಿನ್ ಸ್ಯಾನ್ಬಾರ್ನ್ ಈ ಸಂಘದ ಕಾರ್ಯದರ್ಶಿ. ಇಲ್ಲಿನ ಗಣ್ಯ ವ್ಯಕ್ತಿಗಳಿಂದ ತುಂಬಿದ ಸಭೆಯಲ್ಲಿ ಸ್ವಾಮೀಜಿ 3 ಭಾಷಣ ಮಾಡಿದರು ಹಾಗೂ ಒಬ್ಬರ ಮನೆಯಲ್ಲಿ 2 ಭಾಷಣ ಮಾಡಿದರು. ಇಂತಹ ಉನ್ನತ ಮಟ್ಟದ ಸಂಘವೊಂದರಲ್ಲಿ ಒಬ್ಬ ಅನಾಮಧೇಯ ಸನ್ಯಾಸಿಯಾದ ವಿವೇಕಾನಂದರಿಗೆ ಭಾಷಣ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದೇ ಅವರಿಗೆ ಸಂದ ಒಂದು ವಿಶೇಷ ಗೌರವ. ಆದರೆ ಆ ಜನ ಅವರನ್ನು ಅಷ್ಟರ ಮಟ್ಟಿಗೆ ಆದರಿಸಲು ಅವರ ಅಪಾರ ಬುದ್ಧಿಮತ್ತೆ, ಭವ್ಯ ವಿಚಾರಧಾರೆ ಹಾಗೂ ನಿಷ್ಕಳಂಕ ಚಾರಿತ್ರ್ಯ ಇವುಗಳೇ ಕಾರಣ. ನಿಜಕ್ಕೂ ಇವುಗಳೇ ಅವರ ಪರಿಚಯ ಪತ್ರ. ಅಥವಾ ಪ್ರೊಫೆಸರ್ ರೈಟ್ ಹೇಳಿದಂತೆ ಅವರ ಈ ಪರಿಚಯ ಪತ್ರವು ಬೇಕಾದ್ದಕ್ಕಿಂತ ಹೆಚ್ಚೇ ಆಯಿತು. ಅಲ್ಲಿ ಅವರಿಗೆ ಕೊಟ್ಟಿದ್ದ 2 ಭಾಷಣಗಳ ವಿಷಯಗಳು ಸನ್ಯಾಸಿಗಳ ಪಾಲಿಗೆ ತುಂಬ ಹೊಸತು.
ಭಾರತದಲ್ಲಿ ಮುಸಲ್ಮಾನರ ಆಳ್ವಿಕೆ ಹಾಗೂ ಭಾರತದಲ್ಲಿ ಬೆಳ್ಳಿಯ ಉಪಯೋಗ. ಆ ದಿನಗಳಲ್ಲಿ ಅಮೆರಿಕದ ರಾಜಕಾರಣದಲ್ಲಿ ಬೆಳ್ಳಿ ನಾಣ್ಯದ ಚಲಾವಣೆಯು ಅತ್ಯಂತ ವಿವಾದಾತ್ಮಕ ವಿಷಯವಾಗಿತ್ತು. ನಿಜಕ್ಕೂ ಅಂತಹ ಅತ್ಯುನ್ನತ ವಿದ್ಯಾವಂತರು ಸೇರಿದ್ದ ಸಭೆಯಲ್ಲಿ ಯಾವ ವಿಷಯವೆಂದರೆ ಆ ವಿಷಯದ ಮೇಲೆ ಮಾತನಾಡಬೇಕಾದರೆ ಸಾಕಷ್ಟು ಸಮರ್ಥರೇ ಆಗಿರಬೇಕಾಗುತ್ತದೆ. ಸ್ವಾಮೀಜಿ ಈ ಸವಾಲನ್ನು ಲೀಲಾಜಾಲವಾಗಿ ಎದುರಿಸಿ ಸಭೆಯ ಮೆಚ್ಚುಗೆಗೆ ಪಾತ್ರರಾದರು. ಇಷ್ಟು ಹೊತ್ತಿಗೆ ಪ್ರೊಫೆಸರ್ ರೈಟರು ವಿಶ್ವಧರ್ಮ ಸಮ್ಮೇಳನದ ಅಧಿಕಾರಿಗಳಿಗೆ ಬರೆದ ಪತ್ರಕ್ಕೆ ಉತ್ತರ ಬಂದಿತು. ಸ್ವಾಮೀಜಿಯನ್ನು ಒಬ್ಬ ಪ್ರತಿನಿಧಿಯಾಗಿ ಸ್ವೀಕರಿಸಲಾಗಿತ್ತು. ತಮ್ಮ ದಾರಿಗೆ ಅಡ್ಡವಾಗಿ ಬಂದ ಅಡೆತಡೆಗಳನ್ನೆಲ್ಲ ಭಗವಂತ ನಿವಾರಿಸಿದ ಪರಿಯನ್ನು ಕಂಡು ಸ್ವಾಮೀಜಿ ಆನಂದಭರಿತರಾದರು. ಇದುವರೆಗಿನ ಸುಮಾರು 3 ವಾರಗಳ ಅವಧಿಯಲ್ಲಿ ಗಳಿಸಿದ್ದ ಅತ್ಯಂತ ಉಪಯುಕ್ತ ಅನುಭವವನ್ನು ಹೊತ್ತು ನವೋತ್ಸಾಹದಿಂದ ಕೂಡಿ ಶಿಕಾಗೋ ನಗರದೆಡೆಗೆ ಹೊರಟರು. ಆದರೆ ಒಂದೇ ಒಂದು ತೊಂದರೆ ಇತ್ತು. ಶಿಕಾಗೋದಲ್ಲಿ ತಾವು ಹೋಗಬೇಕಾದ ಸ್ಥಳ ಅವರಿಗೆ ತಿಳಿದಿರಲಿಲ್ಲ. ಯಾರೋ ಅವರಿಗೆ ವಿಳಾಸದ ವಿವರಗಳನ್ನು ಒಂದು ಚೀಟಿಯಲ್ಲಿ ಬರೆದುಕೊಟ್ಟಿದ್ದರು. ಜೊತೆಗೆ ಟ್ರೈನಿನಲ್ಲಿ ಅವರ ಸಹಪ್ರಯಾಣಿಕನಾಗಿದ್ದ ಒಬ್ಬ ವರ್ತಕ ಶಿಕಾಗೋದಲ್ಲಿ ಅವರನ್ನು ಸರಿಯಾದ ಸ್ಥಳಕ್ಕೆ ತಲುಪಿಸುವುದಾಗಿ ಮಾತು ಕೊಟ್ಟಿದ್ದ. ಆದರೆ ಶಿಕಾಗೋ ರೈಲು ನಿಲ್ದಾಣವನ್ನು ತಲುಪುತ್ತಿದ್ದಂತೆಯೇ ಅವನು ತನ್ನ ಗಡಿಬಿಡಿಯಲ್ಲಿ ಸ್ವಾಮೀಜಿಗೆ ಅವರ ದಾರಿಯನ್ನು ತೋರಿಸಿಕೊಡುವುದನ್ನು ಮರೆತು ಹೊರಟೇ ಹೋದ. ಈಗ ಸ್ವಾಮೀಜಿ ಸಮ್ಮೇಳನದ ಸಾಧಾರಣ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಜಾನ್ ಹೆನ್ರಿ ಬರೋಸ್ರವರ ಕಚೇರಿಗೆ ಹೋಗಬೇಕಿತ್ತು. ಹೋಗಲಿ ತಮ್ಮಲ್ಲಿರುವ ವಿಳಾಸದ ಸಹಾಯದಿಂದ ತಾವೇ ಹುಡುಕಿಕೊಂಡು ಹೋಗೋಣವೆಂದು ಜೇಬಿಗೆ ಕೈ ಹಾಕಿ ನೋಡುತ್ತಾರೆ. ಆ ಚೀಟಿ ಎಲ್ಲಿಯೋ ಕಳೆದು ಹೋಗಿಬಿಟ್ಟಿದೆ. ಆದರೇನಂತೆ ಯಾರನ್ನಾದರೂ ಕೇಳಿಕೊಂಡು ಹೋಗೋಣ ಎಂದು ದಾರಿ ಹೋಕರನ್ನು ವಿಚಾರಿಸಿದರೆ ಒಬ್ಬರಿಗಾದರೂ ಅವರ ಮಾತು ಅರ್ಥವಾಗಬೇಕಲ್ಲ. ಏಕೆಂದರೆ ಶಿಕಾಗೋದ ಆ ಭಾಗದಲ್ಲಿ ವಾಸಿಸುತ್ತಿದ್ದವರೆಲ್ಲ ಜರ್ಮನ್ನರೇ. ಅವರಿಗೆ ಇಂಗ್ಲಿಷ್ ಬಾರದು, ಇವರಿಗೆ ಜರ್ಮನ್ ಬಾರದು. ಜೊತೆಗೆ ಇನ್ನು ಕೆಲವರು ಸ್ವಾಮೀಜಿಯನ್ನು ಒಬ್ಬ ನೀಗ್ರೋ ಎಂದು ಭಾವಿಸಿ ತಿರಸ್ಕಾರದಿಂದ ಕಂಡರು. ಆಗಲೇ ಕತ್ತಲಾಗುತ್ತಾ ಬಂದಿತ್ತು. ಹೋಟೆಲಿಗಾದರೂ ಹೋಗೋಣವೆಂದು ದಾರಿ ತೋರಿಸುವಂತೆ ಕೇಳಿದಾಗ ಆ ಜನರಿಗೆ ಅದೂ ಅರ್ಥವಾಗಲಿಲ್ಲ. ಸ್ವಾಮೀಜಿಗೆ ಇನ್ನೇನು ಮಾಡಲು ತೋಚಲಿಲ್ಲ. ಅವರನ್ನು ಭಗವಂತ ತಮಾಷೆ ಮಾಡಿ ನೋಡುತ್ತಿದ್ದಾನೋ ಎಂಬಂತಿತ್ತು. ಕಡೆಗೆ ಸ್ವಾಮೀಜಿ ಅಲ್ಲೇ ಎಲ್ಲಾದರೂ ರಾತ್ರಿಯನ್ನು ಕಳೆಯಲು ನಿಶ್ಚಯಿಸಿದರು. ಅಲ್ಲೊಂದು ಖಾಲಿ ಗೂಡ್ಸ್ ವ್ಯಾಗನ್ ನಿಂತಿದ್ದುದು ಕಂಡಿತು. ಗಗನವೇ ಮನೆ, ಹಸುರೆ ಹಾಸಿಗೆ ಎಂಬ ತಮ್ಮ ಪರಿವ್ರಾಜಕ ದಿನಗಳನ್ನು ನೆನಪಿಸಿಕೊಂಡರು. ಸೀದಾ ಹೋಗಿ ಗೂಡ್ಸ್ ವ್ಯಾಗನ್ನಿನಲ್ಲಿ ಉರುಳಿಕೊಂಡರು. ಭಗವಂತ ಇಲ್ಲಿಯವರೆಗೂ ದಾರಿ ತೋರಿಸಿದವನು ನೀನೇ, ಇನ್ನು ಮುಂದೆ ತೋರಬೇಕಾದವನು ನೀನೇ ಎಂದು ಪ್ರಾರ್ಥಿಸಿಕೊಂಡು ಸ್ವಾಮೀಜಿ ಬಳಿಕ ನಿಶ್ಚಿಂತರಾಗಿ ನಿದ್ರಿಸಿದರು. ಇನ್ನು 2 ದಿನಗಳಲ್ಲಿ ವಿಶ್ವವೇದಿಕೆಯ ಮೇಲೆ ನಿಂತು ಚರಿತ್ರ ಪ್ರಸಿದ್ಧ ಭಾಷಣವನ್ನು ಮಾಡಿ ಇಡೀ ಅಮೆರಿಕವನ್ನೇ ನಡುಗಿಸಲಿದ್ದಾರೆ. ಆದರೆ ಈಗ ಅವರನ್ನು ವಿಧಿ ಯಾವ ಅವಸ್ಥೆಯಲ್ಲಿಟ್ಟಿದೆ? ಊರ ಹೊರಗಿನ ಅಸ್ಪೃಶ್ಯನಂತೆ ಈ ಸಾಮಾನುಗಳ ಭೋಗಿಯಲ್ಲಿ ಮಲಗಿದ್ದಾರೆ. ಆದರೆ ಅವರಿಗೆ ಮಾತ್ರ ಇದರ ಪರಿವೆಯೇ ಇಲ್ಲ. ಅವರಿಗೆ ಇಂತಹ ಪರಿಸ್ಥಿತಿ ಏನು ಹೊಸದೇ? ಬಟ್ಟ ಬಯಲಿನಲ್ಲಿ ಮಲಗಿ ಅಭ್ಯಾಸವಿರುವವರಿಗೆ ಗೂಡ್ಸ್ ವ್ಯಾಗನ್ನಿನಲ್ಲಿ ಮಲಗಲು ಕಷ್ಟವೇ? ಆದ್ದರಿಂದ ಅಲ್ಲೇ ಸುಖವಾಗಿ ನಿದ್ರಿಸಿದರು. ಬೆಳಗಾಗುತ್ತಿದ್ದಂತೆ ಸ್ವಾಮೀಜಿ ಅಲ್ಲಿಂದ ಎದ್ದು ಹೊರಬಂದರು. ಭಗವಂತನನ್ನು ಸ್ಮರಿಸುತ್ತಾ ಒಂದು ರಸ್ತೆ ಹಿಡಿದು ಹೊರಟರು. ಯಾವ ರಸ್ತೆ ಎಲ್ಲಿಗೆ ಹೋಗುತ್ತದೆ ಎಂಬುದೂ ಗೊತ್ತಿಲ್ಲ. ಕೇಳಿದರೆ ಹೇಳುವವರೂ ಇಲ್ಲ. ಅವರೇ ಹೇಳುವಂತೆ ಬಾಯಾರಿದ ಪ್ರಾಣಿ ನೀರಿನ ವಾಸನೆ ಹಿಡಿದು ಹೋಗುವ ಹಾಗೆ ನಡೆದು ಲೇಕ್ ಶೋರ್ ಡ್ರೈವ್ ಎಂಬ ರಸ್ತೆಗೆ ಬಂದರು. ಇದು ನಗರದ ಅತ್ಯಂತ ಪ್ರತಿಷ್ಠಿತರು, ಕೋಟ್ಯಾಧೀಶರು ವಾಸಿಸುತ್ತಿದ್ದ ಸುಂದರ ರಸ್ತೆ. ಇಕ್ಕೆಲಗಳಲ್ಲೂ ಅರಮನೆಯಂತಹ ಭವ್ಯ ಮಹಲುಗಳು. ಹಿಂದಿನ ಮಧ್ಯಾಹ್ನದಿಂದಲೂ ಉಪವಾಸವಿದ್ದುದರಿಂದ ಹೊಟ್ಟೆ ಭಯಂಕರವಾಗಿ ಹಸಿದಿತ್ತು.
ಸರಿ, ಅಭ್ಯಾಸ ಬಲದಿಂದ ಹಾಗೂ ಸನ್ಯಾಸ ಧರ್ಮಕ್ಕನುಸಾರವಾಗಿ ಮನೆಯಿಂದ ಮನೆಗೆ ಭಿಕ್ಷೆ ಬೇಡುತ್ತಾ ನಡೆದರು. ಜೊತೆಗೆ ಸಮ್ಮೇಳನದ ಸಮಿತಿಯ ಕಚೇರಿಗೆ ದಾರಿ ತೋರಿಸುವಂತೆಯೂ ಕೇಳಿದರು. ಆದರೆ ಅಮೆರಿಕ ಭಾರತವಲ್ಲವೆಂಬುದು ಮತ್ತೆ ಅನುಭವಕ್ಕೆ ಬಂತು. ಯಾರೂ ಅವರಿಗೆ ಸಹಾನುಭೂತಿ ತೋರಲಿಲ್ಲ. ಸ್ವಾಮೀಜಿಯ ವಿಚಿತ್ರ ಉಡುಗೆಯನ್ನು, ದಣಿದ ಮುಖವನ್ನು ಕಂಡು ಜನ ಸಂಶಯಪಟ್ಟರು. ಕೆಲವು ಮನೆಗಳಲ್ಲಿ ಸೇವಕರೇ ಅವರನ್ನು ಅವಮಾನಿಸಿ ಓಡಿಸಿದರು. ಇನ್ನು ಕೆಲವರು ಅವರು ಬರುತ್ತಿದ್ದಂತೆ ಮುಖದೆದುರಿಗೆ ದಡಾರನೆ ಬಾಗಿಲು ಹಾಕಿಕೊಂಡರು. ಸ್ವಾಮೀಜಿಗೆ ತುಂಬ ನಿರಾಶೆಯಾಯಿತು. ಯಾರಿಗಾದರೂ ಫೋನ್ ಮಾಡೋಣವೆಂದರೆ ಯಾರ ಫೋನ್ ನಂಬರೂ ಗೊತ್ತಿಲ್ಲ. ಹೀಗೆ ಕಾಲೆಳೆದುಕೊಂಡು ಸುಮಾರು 2.5 ಮೈಲಿಯವರೆಗೆ ನಡೆದರು. ಒಂದು ಕಡೆ ಹಸಿವು, ಇನ್ನೊಂದು ಕಡೆ ದಣಿವು, ಮತ್ತೊಂದು ಕಡೆ ನಿರಾಶೆ. ಕಡೆಗೆ ಆಯಾಸ ತಾಳಲಾರದೆ ರಸ್ತೆಯ ಒಂದು ಪಕ್ಕದಲ್ಲಿ ಕುಳಿತು ಬಿಟ್ಟರು. ಅವರಿಂದ ಇನ್ನೇನು ಮಾಡಲು ಸಾಧ್ಯವಿಲ್ಲ. ಇನ್ನೇನು ಆಗಬೇಕಾದರೂ ಭಗವಂತನಿಂದಲೇ ಆಗಬೇಕಾಗಿದೆ. ಅವನಿಚ್ಛೆ ಹೇಗೆ ಇದೆಯೋ ಹಾಗಾಗಲಿ ಎಂದು ಶಾಂತವಾಗಿ ಕುಳಿತರು. ಈಗ ಭಗವಂತನ ಇಚ್ಛೆ ಕೆಲಸ ಮಾಡಲು ಪ್ರಾರಂಭಿಸಿತು. ಅವರು ಕುಳಿತ ಸ್ಥಳದ ಎದುರಿನಲ್ಲಿದ್ದ ಒಂದು ಭವ್ಯವಾದ ಬಂಗಲೆಯ ಬಾಗಿಲು ತೆರೆದುಕೊಂಡಿತು. ರಾಣಿಯಂತೆ ಕಾಣುತ್ತಿದ್ದ ಒಬ್ಬಳು ಮಹಿಳೆ ಹೊರಬಂದಳು. ನೇರವಾಗಿ ಸ್ವಾಮೀಜಿಯ ಬಳಿಗೆ ಬಂದು ಮೃದು ಮಧುರ ದನಿಯಲ್ಲಿ ಕೇಳಿದಳು, ಮಹಾಶಯರೇ, ನೀವು ಧರ್ಮ ಸಮ್ಮೇಳನಕ್ಕೆ ಪ್ರತಿನಿಧಿಯಾಗಿ ಬಂದಿರುವವರೇ ಎಂದು. ಸ್ವಾಮೀಜಿ ಹೌದೆನ್ನುತ್ತಾ ತಮ್ಮ ಪರಿಸ್ಥಿತಿಯನ್ನು ಹೇಳಿಕೊಂಡರು. ತಕ್ಷಣವೇ ಆ ದಯಾವಂತ ಮಹಿಳೆ ಅವರನ್ನು ತನ್ನ ಮನೆಯೊಳಗೆ ಬರಮಾಡಿಕೊಂಡಳು. ಬಳಿಕ ಅವರನ್ನು ಒಂದು ಕೋಣೆಗೆ ಕರೆದೊಯ್ದು ಅವರಿಗೆ ಬೇಕಾದ ಅನುಕೂಲತೆಗಳನ್ನೆಲ್ಲ ಮಾಡಿಕೊಡುವಂತೆ ಸೇವಕರಿಗೆ ಸೂಚಿಸಿದಳು. ಮತ್ತು ಅವರ ಉಪಹಾರವಾದ ಬಳಿಕ ತಾನೇ ಅವರನ್ನು ಸಮ್ಮೇಳನದ ಕಚೇರಿಗೆ ಕರೆದುಕೊಂಡು ಹೋಗುವುದಾಗಿ ಭರವಸೆ ಕೊಟ್ಟಳು. ಕೃತಜ್ಞತೆಯಿಂದ ಸ್ವಾಮೀಜಿಯ ಹೃದಯ ತುಂಬಿ ಬಂದಿತು. ಹೀಗೆ ಅವರನ್ನು ಅಸಹಾಯಕ ಪರಿಸ್ಥಿತಿಯಿಂದ ಪಾರು ಮಾಡಿದ ಆ ಮಹಿಳೆ ಶ್ರೀಮತಿ ಬೆಲ್ ಹೇಲ್. ಈಕೆ ಮುಂದೆ ಎಂದೆಂದಿಗೂ ಅವರನ್ನು ಅತ್ಯಂತ ವಿಶ್ವಾಸದಿಂದ ನೋಡಿಕೊಂಡಳು. ಈಕೆಯ ಪತಿ ಶ್ರೀ ಜಾರ್ಜ್ ಹೇಲ್ ಅವರ ಅತ್ಯಂತ ಗೌರವಾನ್ವಿತ ಸ್ನೇಹಿತರಾದರು. ಈ ದಂಪತಿಗಳ ಪುತ್ರಿಯರಾದ ಮೇರಿ ಹಾಗೂ ಹ್ಯಾರಿಯೆಟ್ ಮತ್ತು ಜಾರ್ಜ್ ರವರ ಸೋದರ ಸೊಸೆಯರಾದ ಇಸಾಬೆಲ್ ಮೆಕ್ಕಿಂಡ್ಲಿ ಹಾಗೂ ಹ್ಯಾರಿಯೆಟ್ ಮೆಕ್ಕಿಂಡ್ಲಿ, ಇವರು 4ರನ್ನು ಹೇಲ್ ಸೋದರಿಯರು ಎಂದು ಸ್ವಾಮೀಜಿ ತಮ್ಮ ಸ್ವಂತ ಸೋದರಿಯರಂತೆ ಕಂಡರು. ಶಿಕಾಗೋದ ಡಿಯರ್ಬಾರ್ನ್ ಅವೆನ್ಯೂನಲ್ಲಿದ್ದ ಇವರ ಮನೆ ಮುಂದೆ ಸ್ವಾಮೀಜಿಯ ಕೇಂದ್ರ ಸ್ಥಾನವಾಗಿ ಪರಿಣಮಿಸಿತು. ಈಗ ಸ್ವಾಮೀಜಿಯನ್ನು ಒಂದು ನವಸ್ಫೂರ್ತಿ ಆವರಿಸಿತು. ಭಗವಂತ ಸದಾ ತಮ್ಮೊಂದಿಗೆ ಇದ್ದು ತಮ್ಮನ್ನು ಸರ್ವವಿಧದಿಂದಲೂ ನೋಡಿಕೊಳ್ಳುತ್ತಿದ್ದಾನೆ ಎಂದು ಅವರಿಗೆ ಮತ್ತೆ ಖಚಿತವಾಯಿತು. ಮುಂದಾಗಬಹುದಾದದ್ದನ್ನು ಅವರು ಉತ್ಸಾಹ ಕಾತರಗಳಿಂದ ನಿರೀಕ್ಷಿಸತೊಡಗಿದರು. ಶ್ರೀಮತಿ ಬೆಲ್ ಹೇಲ್ಲೊಂದಿಗೆ ಸಮ್ಮೇಳನದ ಸಮಿತಿಯವರನ್ನು ಕಂಡು ತಮ್ಮ ಪರಿಚಯ ಪತ್ರವನ್ನು ಕೊಟ್ಟರು. ಸಮಿತಿಯವರು ಸ್ವಾಮೀಜಿಯನ್ನು ಆದರದಿಂದ ಸ್ವಾಗತಿಸಿ ಪ್ರತಿನಿಧಿಯಾಗಿ ಸ್ವೀಕರಿಸಿದರು. ಬಳಿಕ ಅವರಿಗೆ ಪೌರ್ವಾತ್ಯ ಪ್ರತಿನಿಧಿಗಳಿಗಾಗಿ ಮೀಸಲಾದ ವಸತಿ ಗೃಹದಲ್ಲಿ ಅವಕಾಶ ಮಾಡಿಕೊಡಲಾಯಿತು. ಇದಾದ ಕೆಲ ದಿನಗಳಲ್ಲೇ ಅವರಿಗೆ ಶ್ರೀಮತಿ ಮತ್ತು ಶ್ರೀ ಜಾನ್ ಬಿ ಲಿಯಾನ್ ಎಂಬವರ ಮನೆಯಲ್ಲಿ ವ್ಯವಸ್ಥೆ ಮಾಡಲಾಯಿತು. ಈಗ ಒಂದೊಂದು ನಿಮಿಷವೂ ಉರುಳಿದಂತೆ ಸ್ವಾಮೀಜಿಗೆ ತಮ್ಮ ಪರೀಕ್ಷಾ ಕಾಲ ಸನ್ನಿಹಿತವಾಗುತ್ತಿರುವಂತೆ ಭಾಸವಾಯಿತು. ಸರ್ವಧರ್ಮ ಸಮ್ಮೇಳನವು ತಮ್ಮ ಪಾಲಿನ ಸತ್ವ ಪರೀಕ್ಷೆಯಾಗಲಿದೆ ಹಾಗೂ ಇದರಲ್ಲಿ ಯಶಸ್ವಿಯಾದರೆ ತಮ್ಮ ಮುಂದಿನ ಕಾರ್ಯ ಸುಗಮವಾಗುತ್ತದೆ ಎಂದು ಅವರಿಗನಿಸಿತು. ಅವರು ಮತ್ತೆ ಮತ್ತೆ ಧ್ಯಾನಮಗ್ನರಾದರು. ತಾವು ಕೇವಲ ಭಗವಂತನ ಒಂದು ಉಪಕರಣವಾಗುವಂತಾಗಲಿ, ಶ್ರೀರಾಮಕೃಷ್ಣರ ಸಂದೇಶವನ್ನು ಅತ್ಯಂತ ಸಮರ್ಪಕವಾಗಿ ಪ್ರಸಾರ ಮಾಡುವಂತಾಗಲಿ, ತಾವು ಹಿಂದೂ ಧರ್ಮದ ಅತ್ಯಂತ ಸಮರ್ಥ ಪ್ರತಿನಿಧಿಯಾಗುವಂತಾಗಲಿ ಎಂದು ಮೌನವಾಗಿ ಪ್ರಾರ್ಥಿಸಿಕೊಂಡರು. ಈಗಾಗಲೇ ಅವರಿಗೆ ಅಲ್ಲಿನ ಹಲವಾರು ಗಣ್ಯ ವ್ಯಕ್ತಿಗಳ ಪರಿಚಯವಾಗಿ ಅವರುಗಳ ನಡುವೆಯೇ ಓಡಾಡಿಕೊಂಡಿದ್ದರೂ ಅವರ ಮನಸ್ಸು ಮಾತ್ರ ಅನ್ಯ ಚಿಂತೆಯಲ್ಲಿ ಮುಳುಗಿತ್ತು.
ಶ್ರೀರಾಮಕೃಷ್ಣರು ತಮಗೆ ವಹಿಸಿದ ಕಾರ್ಯವನ್ನು ತಾವು ಕೈಗೊಂಡು ಯಶಸ್ವಿಗೊಳಿಸಬೇಕಾಗಿದೆ ಎಂಬ ಒಂದೇ ಆಲೋಚನೆ ಅವರ ಮನದಲ್ಲಿ ತುಂಬಿತ್ತು. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.